ಇಲ್ಲ ದೋಸ್ತ, ರಿಸೈನ್ ಮಾಡ್ಲಿಕ್ಕೆ ಇವತ್ತು ರಿಸೈನ್ ಮಾಡ್ತೀನ. ಬಟ್ ಬೇರೆ ನೌಕರಿ ನೋಡಿ ರಿಸೈನ್ ಮಾಡ್ಬೇಕಾಗ್ತದ. ಈಗ ನಾ ರಿಸೈನ್ ಮಾಡ್ದ ಬೇರೆ ನೌಕರಿ ಸಿಕ್ಕಿಲ್ಲ ಅಂದ್ರೆ ಬೇರೆ ಕಡೆ ಆಫರ್ ಲೆಟರ್ ಬಂದ ತಕ್ಷಣ ರಿಸೈನ್ ಮಾಡೋದು ನೋಡಿ ಸೀದಾ ಈ ತಿಂಗಳದಾಗ. ದೋಸ್ತ ರಿಸೈನ್ ಮಾಡ್ಬೇಕೆ ಅಂತಿದ, ಬಟ್ ಅದು ಊರಾಗ ಒಂದು ಫಂಕ್ಷನ್ ಅದಾವು. ಈ ಊರಿಗೆ ಹೋದಾಗ ಮಂದಿ ಎಲ್ಲ ಕೇಳ್ತಾರೆ ಏನು ಜಾಬ್ ಮಾಡ್ತೀವಿ ಅಂತ. ಅದಕ್ಕೆ ರಿಸೈನ್ ಮಾಡತ್ತಿಲ್ಲ. ಅದು ಫಂಕ್ಷನ್ ಮುಗಿಸ್ ಬಂದು ಸೀದಾ ರಿಸೈನೇ ಹಾಕೊಂಡಿದ್ದೆ ನೋಡು. ದೋಸ್ತ ಇವತ್ತು ರಿಸೈನ್ ಮಾಡ್ಬೇಕಂತೆ ಮನೆ ಬಿಟ್ಟಿದ. ಬಟ್ ಆಮ್ಯಾಗ ನನ್ ಬಂತು ನಮ್ಮ ಗುರುಜಿ ಹೇಳ್ಯಾರ ಏನು ಒಳ್ಳೆ ಕೆಲಸ ಮಾಡೋದಿತ್ತಂದ್ರೆ ಶುಕ್ರವಾರ ಮಾಡಂದಾರ. ಈ ಶುಕ್ರವಾರ ನೋಡಿ ರಿಸೈನ್ ಮಾಡಿಲ್ಲ ಅಂದ್ರೆ ಹೇಳಿ. ಇಲ್ಲ ದೋಸ್ತ, ಈ ತಿಂಗಳ ಪಕ್ಕ ರಿಸೈನ್ ಮಾಡೋನೇ ಅದನ್ನ. ಬಟ್ ಏನು ಮಾಡ್ತಿ, ಅದು ಐಫೋನ್ ತೊಗೊಂಡಿದ್ದು EMI ಇನ್ನೂ 4 EMI ಉಳ್ದಾವ. ಅವು EMI ಮುಗ್ದವಲ್ಲ ನೋಡಿ, ನೀ ಅದೇ ದಿನ ರಿಸೈನ್ ಹಾಕ್ತೀನಿ ನಾವು. ಬೈ ಈ ತಿಂಗಳ ಪಕ್ಕ ರಿಸೈನ್ ಮಾಡ್ಬೇಕಂದಿದ್ದು. ಬಟ್ ಏನು ಮಾಡಲಿ, ಮದಿ ಫಿಕ್ಸ್ ಆಗ್ಯದ ನಂದು. ಏನು ಮದುವೆ ಟೈಮಿಗೆ ರಿಸೈನ್ ಮಾಡ್ರೆ ಹೆಂಗೆ, ಮತ್ತು ನೌಕರಿ ಇರಲಾರ್ದೆ. ಅದಕ್ಕೆ ಮದಿ ಆಗಲಿ ಬೇರೆ ಕಂಪ್ನಿದಾಗ ಜಾಯ್ನ್ ಆಗ್ತೀನಿ. ದೋಸ್ತ ಈ ತಿಂಗಳದಾಗ ಪಕ್ಕ ರಿಸೈನ್ ಮಾಡಿ ನಂದು ಓನ್ ಬಿಸ್ನೆಸ್ ಚಾಲೂ ಮಾಡೋವಿದ್ದ. ಇದು ಜಾಬ್ ಯಾರು ಮಾಡ್ತಾರೋ ಓನ್ ಬಿಸ್ನೆಸ್ ಮಾಡಬೇಕು. ಬಟ್ ಏನು ಮಾಡ್ತೀವಿ ಬೈ, ಅದು ಲೋನ್ ರಿಜೆಕ್ಟ್ ಆಯ್ತಲ್ಲ, ಅದಕ್ಕೆ ನಾ ರಿಸೈನ್ ಮಾಡ್ಲತ್ತಿಲ್ಲ. ಲೋನ್ ನಂದು ಐತಲ್ಲ ದೋಸ್ತ, ಆ ದಿನಾನೇ ಸೀದಾ ರಿಸೈನ್ ಮಾಡ್ತೀನಿ ನೋಡು.